ಅನುಮಾನ ನೋಡ್ರಿ, ಅವರು ಎಲ್ಲಿ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಅವ್ರ ಮಗ ಕೆಡವ್ರ. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಹಾದೇವಪ್ಪನ ಜೋಡ, ಅದು ಮೈಸೂರು ಮಹಾರಾಜರು ಇದ್ರ ಅಂತೇಳಿ ಏನೋ ನಮ್ದೆಲ್ಲ ಅಲ್ಲಿ ಜನರ ಒಂದು ಋಣ ಇತ್ತು, ಮಾಡಿದ್ರು. ಇಲ್ಲಿ ಇವನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿನ. ಕುಮಾರಸ್ವಾಮಿ ಅವ್ರ ಲೋಕಸಭಾ ಇಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತೇಳಿ ಅಲ್ಲಿ ಸೋಮಣ್ಣವ್ರು ಸೋಲಿಸ್ಲಕ್ಕ. ಅಲ್ಲಿ ಅಮಿತ್ ಶಾ ಅವರು ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ, ಕೈಕಾಲು ಹಿಡಿದ್ರು ಸೋಮಣ್ಣ. ಪಾಪ ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದ್ರೆ ಸೋಮಣ್ಣ ಪ್ರಚಾರ ಮಾಡಲಿಲ್ಲ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಂಡ್ರು ಅಕ್ಕತ್ತು, ಶಿಕಾರಿಪುರದಲ್ಲಿ ಡೀಲಿಂಗು, ಶಾಮನೂರು ಕಂಪ್ನಿ ಜೋಡ ಇವ್ರು ಮೊದಲೇ ಡೀಲಿಂಗು. ಗುಲ್ಬರ್ಗಾ ಸೋಲಿಕ್ಕೆ ಇವರೇ ಕಾರಣ, ವಿಜೇಂದ್ರ. ಯಾಕಂದ್ರೆ ಖರ್ಗೆನ್ ಜೋಡನು ಇವ್ರು ಒಪ್ಪಂದಿದೆ. ಪ್ರಿಯಾಂಕಾ ಖರ್ಗೆ ಧಮಕಿ ಹಾಕದ, ನೀ ಏನು ಮಾಡಿದ್ರೆ ಪೋಕ್ಸೋ ನಿಮ್ಮ ಅಪ್ಪನ ಒಳಗೆ ಹಾಕ್ಸ್ತೀನಿ ಅಂತ. ಅಲ್ಲಿ ಕಲಾಸ. ರಾಯಚೂರಿನಾಗ ಒಳ್ಳೆ ಅಭ್ಯರ್ಥಿ ಇತ್ತು, ಬಳ್ಳಾರಿ ಒಳಗೆ ಒಳ್ಳೆ ಅಭ್ಯರ್ಥಿ ಇತ್ತು, ಅಲ್ಲಿ ನಮ್ಮ ಕೊಪ್ಪಳದಾಗ ಹಿಂಗೆಲ್ಲ ಮಾಡ್ತಾರೆ. ಇನ್ನು ಈ ಬಿಟ್ರೆ ಒಳ್ಳೇದು ಬೀಳಲಿಲ್ಲ ಅಂದ್ರೆ ಕೇಂದ್ರ ಹೈಕಮಾಂಡ್ ಏನು ಕಣ್ಣು ಮುಚ್ಚಿ ಕೂತೈತಲ್ಲ. ಯಡಿಯೂರಪ್ಪ ಇದ್ರೆ ಲಿಂಗಾಯತರು ಇರ್ತಾರೆ, ಯಡಿಯೂರಪ್ಪನ ತೆಗೆದುಬಿಟ್ರೆ ಇಡೀ ಕರ್ನಾಟಕ BJP ಮುನಿಗೆ ಹೋಗ್ತದೆ. ಇವರೇನು ಉಸ್ತುವಾರಿಗಳು ಬಂದದೇನು ಕೊಡ್ತಾರಲ್ಲ, ಇದು ನಂಬ್ಕೊಂಡು ಕುಂಡ್ರಬೇಡ್ರ ಅಂತ ಹೇಳ್ತೀನಿ ನಾನು ಅಮಿತ್ ಶಾ ಅವ್ರಿಗೆ, ನರೇಂದ್ರ ಮೋದಿ. ಇದು ಮಹಾಭ್ರಷ್ಟ ಕುಟುಂಬದ. ಇದು ಹೋಗಲಿಲ್ಲ ಅಂದ್ರೆ BJP ಬರೋದಿಲ್ಲ ಕರ್ನಾಟಕದಾಗ. ಎಂದೂ ಯಡಿಯೂರಪ್ಪಗೆ ಮೆಜಾರಿಟಿ ಕೊಟ್ಟಿಲ್ಲ ಕರ್ನಾಟಕದಾಗ. 104, 3 ಹಿಂಗೆ ಕೊಟ್ಟಾರ. ಅಂದ್ರೆ ಇವನಿಂದಲೇ, ಯಡಿಯೂರಪ್ಪನಿಂದಲೇ ಬೆಳಕು ಬಿದ್ದೈತೆ ಎಂದು ಈಗ ಒಂದು ಕಾರ್ಯಕ್ರಮ ಮಾಡೋರ್ದಾರ, ಹುಟ್ಟು ಹಬ್ಬ ಅಲ್ಲಿ ಚಿತ್ರದುರ್ಗ ದಾವಣಗೆರೆ. ಎದಕ್ಕೆ ಗುರ್ತಿದ್ದೆ, ನನ್ನ ಶಕ್ತಿ ಏನಾಗಿದೆ, ನಾನು ಮಗಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದಿದ್ರೆ ನಾನು ವಿರುದ್ಧ ಮಾಡ್ತೀನಂತ. ಯಡಿಯೂರಪ್ಪಂದು ಯಾವಾಗ ಜನ್ಮದಿವಸ ಮಾಡ್ತಾರಲ್ಲ, ದಾವಣಗೆರೆ ಮಾಡಲಿ ಚಿತ್ರದುರ್ಗ ಮಾಡಲಿ, 1 ವಾರದ ನಂತರ ನಾವು ಹಿಂದೂ ಸಮಾವೇಶ ಮಾಡ್ತೀವಿ ಅದೇ ಜಾಗದಾಗ. ಅವ್ರು ಎಲ್ಲಿ ಮಾಡಿರ್ತಾರೆ, ದಾವಣಗೆರೆ ಮಾಡಿದ್ರೆ ದಾವಣಗೆರೆ ಚಿತ್ರದುರ್ಗ ಮಾಡಿ ಅವರು 100 ಪಟ್ಟು ಜನ ಸೇರಿಸ್ತೀವಿ, 25 ಲಕ್ಷ ಜನ ಸೇರಿಸ್ತೀವಿ. ಯಡಿಯೂರಪ್ಪ ಲಿಂಗಾಯತ ಮತ್ತೇನು ಹೇಳ್ಕೊತಾನೆ, ಲಿಂಗಾಯತರು ಯಾರಿಲ್ಲ ಅವ್ನ ಬಳಿ. 1-2-3 ಸ್ವಾಮಿಗಳು ಅದಾವು. ಪೇಮೆಂಟ್ ಆದ್ಕೊಳ್ಳಿ ಅವ್ರು ಬಂದು ಯಡಿಯೂರಪ್ಪಗೆ ಮಾಡದಿದ್ದರೆ ಸ್ವಾಮಿಗಳೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಮೊಣಕೋ ಪ್ಯಾಕೆಟ್ ಕೊಡ್ತಾನೆ, ಒಂದು ಗೋಡಂಬಿ ಕೊಡ್ತಾನೆ, ಒಂದು 11,000 ರೂಪಾಯಿ ಕೊಟ್ಕೊಳ್ಳಿ. ಸಣ್ಣ ಸ್ವಾಮಿಗಳು ಹೋಗ್ತಾವೆ, 11 ಲಕ್ಷ ಕೊಟ್ಟರು ದೊಡ್ಡ ಸ್ವಾಮಿಗಳು ಹೋಗ್ತಾವೆ. ಹೋಗಿ ಆಶೀರ್ವಾದ ಆಶೀರ್ವಾದ. ಇವ್ರ ಮನ್ಯಾಗ ಅದಾವ ಓಟ. ಇವ್ರ ಭಕ್ತರಲ್ಲ, ಇವ್ರು ದಿನ ಚಾಪಿ ಹಾಸೋರು ಮ್ಯಾಗ ಲಿಂಗ ಪೂಜೆ ಏನಿದು ಕೊಡ್ತಾರಲ್ಲ ಮೆಟೀರಿಯಲ್, ನೀರು ತಂದು ಕೊಡೋದು, ಹೂತು, ಅವ್ರ ಸಹಿತ ಇವ್ರ ಮಾತು ಕೇಳೋದಿಲ್ಲ. ಇಂಥ ಸ್ವಾಮಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಮೋದಿಯವರಿಗೆ, ಅಮಿತ್ ಶಾಗೆ ಫೋನ್ ಮಾಡಿಸೋದು, ಯಡಿಯೂರಪ್ಪನವ್ರನ್ನ ಬಿಟ್ಟುಬಿಟ್ರೆ ಹುಷಾರ್, BJP ನಾಶ ಮಾಡ್ತೀವಿ ಅಂತ ಅವ್ರು ಹೇಳ್ತಾರಲ್ಲ. ಅವ್ರ ಕೈಗೇನೂ ಇಲ್ಲ. ಆ ಜನ್ಮದಿವಸ ಆಚರಣೆ ಮಾಡ್ತಾರಲ್ಲ, 1 ವಾರ ನಮ್ಮ ಶಕ್ತಿ ಪ್ರದರ್ಶನ, ಹಿಂದೂ ಶಕ್ತಿ ಪ್ರದರ್ಶನ. ಈ ದೇಶದ ಇವತ್ತು ರಾಜ್ಯದಾಗ ಮುಸ್ಲಿಂ ತುಷ್ಟೀಕರಣ ಎಷ್ಟಿರೋದು. ಮೊನ್ನೆ ಬಜೆಟ್ ತೆಗೆದ್ರೆ ಬರೇ ಮುಸಲ್ರ ಶಾಲೆಗಳು ಉದ್ಧಾರ, ಮುಸಲ್ರ ಮಕ್ಕಳಿಗೆ 3 ಲಕ್ಷ, ಅಂದ್ರೆ ಹಿಂದೂಗಳ ಮಕ್ಕಳಿಗೆ ಏನೂ ಇಲ್ಲ. ದಲಿತರದ್ದು ಎಲ್ಲರೂ ಸುಮಾರು 60,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಒಳಗೆ ಹಾಕಿದ್ರಿ. SC ST ಬಿ ರೊಕ್ಕನೂ ತಿಂದ್ರಿ, ಅದನ್ನೂ ಇಲ್ಲ. ಬಜೆಟ್ ತೆಗೆದ್ರೆ ಇಷ್ಟು ಸಿಟ್ಟು ಬರ್ತದೆ. ಬರೀ ಮುಸ್ಲಿಮರು, ಅಲ್ಪಸಂಖ್ಯಾತರ ಶಾಲೆ, ಅಲ್ಪಸಂಖ್ಯಾತರಿಗೆ CBSE ಮಾಡೆಲ್ ಶಾಲೆ, ಅವ್ರ ಅಲ್ಪಸಂಖ್ಯಾತರು CBSE ನಾವು ಕಲಿಯಲಿಲ್ಲ. ಎಲ್ಲ ಮಕ್ಕಳು ಜೋಡ ಈ ಮದ್ರಸಾಗಳಿಗೆ ಹೆಲ್ಪ್ ಮಾಡೋದು, ಮೌಲಿಗಳಿಗೆ ಹೆಲ್ಪ್ ಮಾಡೋದು. ಸ್ವತಃ ಸಿದ್ದರಾಮಯ್ಯ ತನ್ನ ಸಮಾಜಕ್ಕೆ ಒಂದು 5-5 ಲಕ್ಷ ರೂಪಾಯಿ ಕುರುಬ ಸಮಾಜಕ್ಕೆ ಕುರಿ ತಗೋರಿಗೆ ಕುರಿಗೆ ಸಹಾಯಧನ ಕೊಡೋಕೆ ತಯಾರಿಲ್ಲ. ಒಯ್ದು ಮುಸಲ್ರಿಗೆ ನಿರುದ್ಯೋಗಿ ಯುವಕರಿಗೆ 3 ಲಕ್ಷ ಕೊಡ್ತಾಂತೆ. ಹೆಣ್ಮಕ್ಳಿಗೆ ಇದು ಕರಾಟೆ ಕಲಿಸ್ತಂತೆ, ಆತ್ಮರಕ್ಷಣೆ. ಮುಸಲ್ಮಾನರ ಹೆಣ್ಮಕ್ಳು ಅವ್ರು ಏನಾರು ಭಾಳ ಸಂಪಾದಿತರದಾರ ನಮ್ಮ ಹಿಂದೂ ಹೆಣ್ಮಕ್ಳು. ಹಂಗೆ ಅವ್ರು ಹೆಂಗೆ ಜೋರು ಬಂದಿರ್ತಾರೆ ನೋಡಿದ್ರಲ್ಲಿ. ದಾಂಧಲಿ ಮಾಡೋಣ, ನನ್ನ ಮಗ ಕೊತ್ತಂಬರಿ ತರ್ಲಕ್ಕೆ ಹೋಗಿದ್ದೆ ಆಟಕ್ಕೆಲ್ಲ ಕೊತ್ತಂಬರಿ ಸಿಗ್ತೈತೇನ್ರಿ ಭಾರತ ದೇಶನಾಗ ಅಂತ ನಾಲ್ಕರಿಗೆ. ಇವತ್ತಿನ ಬಜೆಟ್ ನೋಡಿಬಿಟ್ರೆ ಇಟ್ಟು ಕೆಟ್ಟ ಅನಿಸ್ತೈತಿ. ಸಿದ್ದರಾಮಯ್ಯನವರು ಪೂರ್ತಿ ಸಾಬರ್ ಬಜೆಟ್ ಮೊನ್ನೆ ಮಾಡ್ಯಾರ. ಅದೇ ಅದಕ್ಕೆ ನಾವು ವಿಚಾರ ಮಾಡ್ಬೇಕಾಗೈತಿ. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ.
ಏನಾಯ್ತು ಹೇಳ ಮನೆ ಸಿಗ್ಗಾಂವದಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರಂತ, ಇನ್ನೊಂದು ಊರಾಗ ಹಾದ್ಯಾಗ 1 ಕಿಲೋಮೀಟ್ರ್ ಇನ್ನೂ ಎಂಟರ್ ಆಗೋದಿತ್ತು. ಒಟ್ಟೆ ಜನನೇ ಸೇರಿಲ್ಲ ಅನ್ನತ್ತ. ಅದ್ಯಾವ್ದದು ಒಂದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದ ಊರು ಐತದ ಇಲ್ಲಿ, ಏನೋ ಹೆಸರು ಐತದ, ಯಾವುದೋ ಕ್ರಾಸ್ ಹತ್ತಾರಲ್ರಿ. ಆ ಊರಾಗ ಜನ ಸೇರಿಲ್ಲತ್ತು ವಾಪಸ್ ಹೋದ್ರು. ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ರು. 8,000 ಮಂದಿ ಕುಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರಲ್ಲ, ಅಲ್ಲಿಯೂ 10,000 ಮಂದಿ ಇತ್ತು. ರಾತ್ರಿ 8 ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯನ ಮಗನ ಸೋಲಿಸ್ಲಕ್ಕೂ ಇವ್ರ ಕೈ ಐತಿ ಒಳಗೆ. ಪಾಪ ಬೊಮ್ಮಾಯ ಟಿವಿ ಮುಂದೆ ಇದ್ರ ಮುಂದೆ ಹೇಳೋದಿಲ್ಲ ಅವರು, ನಮ್ಮ ಮುಂದೆ ಎಲ್ಲ ಹೇಳ್ತಾರ ಅವ್ರು. ಏನ್ರಿ ಬಂದು ಎಲ್ಲ ಕೆಡಿಸಿ ಹೋದ್ರು ಅಂತೇಳಿ. ಅದಕ್ಕೆ ನಾವು ಹಂಗೆ ಮಾಡೋದಿಲ್ಲ. ನಾವು ಮಾಡೋದಿದ್ದು ನಿಷ್ಠಾದಿಂದ ಮಾಡ್ತೀವಿ. ನಮ್ಮದು ಅವಶ್ಯಕತೆ ಬಗ್ಗೆ ಈಗಾಗಲೇ ವಿವರಣೆ ಚರಂತ ಮಾಡ್ರೆ ಹೇಳ್ಯಾರ. ಆದರೂ ಅವರ ವೈಯಕ್ತಿಕವಾಗಿ ನೋಡ್ರಿ, ನಾವು ವಿವರಣೆ ಚರಂತ ಮಾಡ್ರೆ ಹೇಳ್ದಲ್ಲ, ಭಾಳ ಎಲ್ಲ ಕಷ್ಟ, ನಮಗೂ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ಯಾರ. ಮತ್ತು ಎಷ್ಟೋ ಸಲ ಎಷ್ಟೋ ಮಕ್ಕಳದು ನಾವು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಹೇಳಿದ್ರು ಅವಾಗಿಂದ ಅವಾಗ ತೊಗೊಂಡಾರ. ನಮ್ಮದು ಉಪಕಾರ ಐತೆ ವಿವರಣೆ ಚರಂತಿ ಮಾಡಿರೋದು. ಅವರು ನನ್ನ ಮ್ಯಾಗೂ ಉಪಕಾರ ಐತೆ. ನಾನು ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ. ಸೂಕ್ತ ಸಂದರ್ಭದಾಗ ಹೆಂಗೆ ನಾವು ಬೆಂಬಲ ಕೊಡಬೇಕು, ಏನು ಮಾಡಬೇಕು, ದಾವಣಗೆರೆಗೆ ಏನು ಮಾಡಬೇಕು, ದಾವಣಗೆರೆ ಒಳಚಿತ್ರ ಏನೈತಿ ನಾವು ನೋಡ್ತೀವಿ. ಅಂತಿಮವಾಗಿ ಬಿಫಾರ್ಮ್ ಕೊಟ್ಟು ಕೊನೆಯ ದಿವಸ ಅಧಿಕೃತವಾಗಿ ಯಾರು ಪಾರ್ಟಿ ಕಾರ್ಯಕರ್ತರು ಇದೇನು ಅಭ್ಯರ್ಥಿ ಆಗ್ತಾರೋ ಅವತ್ತು ನಾವು ನಿರ್ಣಯ ಮಾಡ್ತೀವಿ. ಅನುಮಾನ ನೋಡ್ರಿ, ಅವರು ಎಲ್ಲಿ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಅವ್ರ ಮಗ ಕೆಡವ್ರ. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಹಾದೇವಪ್ಪನ ಜೋಡ, ಅದು ಮೈಸೂರು ಮಹಾರಾಜರು ಇದ್ರ ಅಂತೇಳಿ ಏನೋ ನಮ್ದೆಲ್ಲ ಅಲ್ಲಿ ಜನರ ಒಂದು ಋಣ ಇತ್ತು, ಮಾಡಿದ್ರು. ಇಲ್ಲಿ ಇವ್ನು ಸೋಲಿಸ್ಲಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿ ಅವ್ರ ಲೋಕಸಭಾ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತೇಳಿ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಕ್ಕ. ಅಲ್ಲಿ ಅಮಿತ್ ಶಾ ಅವ್ರು ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ, ಕೈಕಾಲು ಹಿಡಿದ್ರ ಸೋಮಣ್ಣ. ಪಾಪ ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದ್ರೆ ಸೋಮಣ್ಣ ಪ್ರಚಾರ ಮಾಡಲಿಲ್ಲ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಂಡ್ರು ಅಪ್ಪತ್ತು, ಶಿಕಾರಿಪುರದಲ್ಲಿ ಡೀಲಿಂಗು, ಶಾಮನೂರು ಕಂಪ್ನಿ ಕೂಡ ಇವ್ರು ಮೊದಲೇ ಡೀಲಿಂಗು. ಗುಲ್ಬರ್ಗಾ ಸೋಲಿಕ್ಕೆ ಇವರೇ ಕಾರಣ, ವಿಜೇಂದ್ರ. ಯಾಕಂದ್ರೆ ಖರ್ಗೆನ್ ಜೋಡನು ಇವ್ರು ಒಪ್ಪಂದಿದೆ. ಪ್ರಿಯಾಂಕಾ ಖರ್ಗೆ ಧಮಕಿ ಹಾಕದ, ಏನು ಮಾಡಿದ್ರೆ ಪೋಕ್ಸೋ ನಿಮ್ಮ ಅಪ್ಪನ ಒಳಗೆ ಹಾಕ್ಸ್ತೀನಿ ಅಂತ. ಅಲ್ಲಿ ಕಲಾಸ. ರಾಯಚೂರಿನಾಗ ಒಳ್ಳೆ ಅಭ್ಯರ್ಥಿ ಇತ್ತು, ಬಳ್ಳಾರಿ ಒಳಗೆ ಒಳ್ಳೆ ಅಭ್ಯರ್ಥಿ ಇತ್ತು, ಅಲ್ಲಿ ನಮ್ಮ ಕೊಪ್ಪಳದಾಗ ಹಿಂಗೆಲ್ಲ ಮಾಡ್ತಾರೆ. ಇನ್ನು ಈ ಹಲ್ಕಾದಂದ ಬಿಟ್ಟರೆ ಒಳ್ಳೇದು. ಬೀಳಲಿಲ್ಲ ಅಂದರೆ ಕೇಂದ್ರ ಹೈಕಮಾಂಡ್ ಏನು ಕಣ್ಣು ಮುಚ್ಚಿ ಕೂತೈತಲ್ಲ. ಯಡಿಯೂರಪ್ಪ ಇದ್ರೆ ಲಿಂಗಾಯತರು ಇರ್ತಾರೆ, ಯಡಿಯೂರಪ್ಪನ ತೆಗೆದುಬಿಟ್ರೆ ಇಡೀ ಕರ್ನಾಟಕ BJP ಮುನಿಗೆ ಹೋಗ್ತದೆ. ಇವರೇನು ಉಸ್ತುವಾರಿಗಳು ಬಂದದೇನು ಕೊಡ್ತಾರಲ್ಲ, ಇದನ್ನು ನಂಬ್ಕೊಂಡು ಕುಂಟ್ರಬೇಡ್ರ ಅಂತ ಹೇಳ್ತೀನಿ ನಾನು ಅಮಿತ್ ಶಾ ಅವ್ರಿಗೆ, ನರೇಂದ್ರ ಮೋದಿ. ಇದು ಮಹಾಭ್ರಷ್ಟ ಕುಟುಂಬದ. ಇದು ಹೋಗಲಿಲ್ಲ ಅಂದ್ರೆ BJP ಬರೋದಿಲ್ಲ ಕರ್ನಾಟಕದಾಗ. ಎಂದೂ ಯಡಿಯೂರಪ್ಪಗೆ ಮೆಜಾರಿಟಿ ಕೊಟ್ಟಿಲ್ಲ ಕರ್ನಾಟಕದಾಗ. 104, 3 ಹಿಂಗೆ ಕೊಟ್ಟಾರ. ಅಂದ್ರೆ ಇವನಿಂದಲೇ, ಯಡಿಯೂರಪ್ಪನಿಂದಲೇ ಬೆಳಕು ಬಿದ್ದೈತೆ ಎಂದು ಈಗ ಒಂದು ಕಾರ್ಯಕ್ರಮ ಮಾಡೋರ್ದಾರ, ಹುಟ್ಟುಹಬ್ಬ ಅಲ್ಲಿ ಚಿತ್ರದುರ್ಗ ದಾವಣಗೆರೆ. ಎದಕ್ಕೆ ಗುರ್ತೈತೆ ನನ್ನ ಶಕ್ತಿ ಏನಾಗಿದೆ, ನಾನು ನಮ್ಮ ಮಗಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದಿದ್ರೆ ನಾನು ವಿರುದ್ಧ ಮಾಡ್ತೀನಂತ. ಯಡಿಯೂರಪ್ಪಂದು ಯಾವಾಗ ಜನ್ಮದಿವಸ ಮಾಡ್ತಾರಲ್ಲ, ದಾವಣಗೆರೆ ಮಾಡಲಿ ಚಿತ್ರದುರ್ಗ ಮಾಡಲಿ, 1 ವಾರದ ನಂತರ ನಾವು ಹಿಂದೂ ಸಮಾವೇಶ ಮಾಡ್ತೀವಿ ಅದೇ ಜಾಗದಾಗ. ಅವ್ರು ಎಲ್ಲಿ ಮಾಡಿರ್ತಾರೆ, ದಾವಣಗೆರೆ ಮಾಡಿದ್ರೆ ದಾವಣಗೆರೆ ಚಿತ್ರ ಮಾಡಿ ಅವರು 100 ಪಟ್ಟು ಜನ ಸೇರಿಸ್ತೀವಿ, 25 ಲಕ್ಷ ಜನ ಸೇರಿಸ್ತೀವಿ. ಯಡಿಯೂರಪ್ಪ ಲಿಂಗಾಯತ ಮತ್ತೇನು ಹೇಳ್ಕೊತಾನೆ, ಲಿಂಗಾಯತರು ಯಾರಿಲ್ಲ ಅವ್ನ ಬಳಿ. 1-2-3 ಸ್ವಾಮಿಗಳು ಅದಾವು. ಪೇಮೆಂಟ್ ಆದ್ಕೊಳ್ಳಿ ಅವ್ರು ಬಂದು ಯಡಿಯೂರಪ್ಪಗೆ ಮಾಡದಿದ್ದರೆ ಸ್ವಾಮಿಗಳೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಮೊಣಕೋ ಪ್ಯಾಕೆಟ್ ಕೊಡ್ತಾನೆ, ಒಂದು ಗೋಡಂಬಿ ಕೊಡ್ತಾನೆ, ಒಂದು 11,000 ರೂಪಾಯಿ ಕೊಟ್ಕೊಳ್ಳಿ. ಸಣ್ಣ ಸ್ವಾಮಿಗಳು ಹೋಗ್ತಾವೆ, 11 ಲಕ್ಷ ಕೊಟ್ಟರು ದೊಡ್ಡ ಸ್ವಾಮಿಗಳು ಹೋಗ್ತಾವೆ. ಹೋಗಿ ಆಶೀರ್ವಾದ. ಇವ್ರ ಮನ್ಯಾಗ ಅದಾವ ಓಟ. ಇವ್ರ ಭಕ್ತರಲ್ಲ, ಇವ್ರು ದಿನ ಚಾಪಿ ಹಾಸೋರು, ಮ್ಯಾಗ ಲಿಂಗ ಪೂಜೆ ಹಾಕಿಸಿ ಏನಿದು ಕೊಡ್ತಾರಲ್ಲ ಮೆಟೀರಿಯಲ್, ನೀರು ತಂದು ಕೊಡೋದು, ಹೂ ಅವ್ರ ಸಹಿತ ಇವ್ರ ಮಾತು ಕೇಳೋದಿಲ್ಲ. ಇಂಥ ಸ್ವಾಮಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ
ಮೋದಿಯವರಿಗೆ ಅಮಿತ್ ಶಾಗ್ ಫೋನ್ ಮಾಡಿಸೋದು, ಯಡಿಯೂರಪ್ಪನವ್ರನ್ನ ಬಿಟ್ಟುಬಿಟ್ರೆ ಹುಷಾರ್, BJP ನಾಶ ಮಾಡ್ತೀವಿ ಅಂತ ಅವ್ರು ಹೇಳ್ತಾರಲ್ಲ. ಅವ್ರ ಕೈಗೇನೂ ಇಲ್ಲ. ಆ ಜನ್ಮ ದಿವಸ ಆಚರಣೆ ಮಾಡ್ತಾರಲ್ಲ, ಒಂದು ವಾರ ನಮ್ಮ ಶಕ್ತಿ ಪ್ರದರ್ಶನ, ಹಿಂದೂ ಶಕ್ತಿ ಪ್ರದರ್ಶನ. ಈ ದೇಶದ ಇವತ್ತು ರಾಜ್ಯದಾಗ ಮುಸ್ಲಿಂ ತುಷ್ಟೀಕರಣ ಎಟ್ಟಿರೋದು. ಮೊನ್ನೆ ಬಜೆಟ್ ತೆಗೆದ್ರೆ ಬರೇ ಮುಸಲ್ರ ಶಾಲೆಗಳು ಉದ್ಧಾರ, ಮುಸಲ್ರ ಮಕ್ಕಳಿಗೆ 3 ಲಕ್ಷ, ಅಂದ್ರೆ ಹಿಂದೂಗಳ ಮಕ್ಕಳಿಗೆ ಏನೂ ಇಲ್ಲ. ದಲಿತರದ್ದು ಎಲ್ಲರೂ ಸುಮಾರು 60,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಒಳಗೆ ಹಾಕಿದ್ರಿ. SC ST ಬಿ ರೊಕ್ಕನೂ ತಿಂದ್ರಿ, ಅದನ್ನೂ ಇಲ್ಲ. ಬಜೆಟ್ ತೆಗೆದ್ರೆ ಇಷ್ಟು ಸಿಟ್ಟು ಬರ್ತದೆ. ಬರೀ ಮುಸ್ಲಿಮರು, ಅಲ್ಪಸಂಖ್ಯಾತರ ಶಾಲೆ, ಅಲ್ಪಸಂಖ್ಯಾತರಿಗೆ CBSE ಮಾಡೆಲ್ ಶಾಲೆ, ಅವ್ರ ಅಲ್ಪಸಂಖ್ಯಾತರ CBSE ನಾವು ಕಲಿಯಲ್ಲ. ಎಲ್ಲ ಮಕ್ಕಳ ಜೋಡ ಈ ಮದ್ರಸಾಗಳಿಗೆ ಹೆಲ್ಪ್ ಮಾಡೋದು, ಮೌಲಿಗಳಿಗೆ ಹೆಲ್ಪ್ ಮಾಡೋದು. ಸ್ವತಃ ಸಿದ್ದರಾಮಯ್ಯ ತನ್ನ ಸಮಾಜಕ್ಕೆ ಒಂದು 5-5 ಲಕ್ಷ ರೂಪಾಯಿ ಕುರುಬ ಸಮಾಜಕ್ಕೆ ಕುರಿ ತಗೋರಿಗೆ ಕುರಿಗೆ ಸಹಾಯಧನ ಕೊಡೋಕೆ ತಯಾರಿಲ್ಲ. ಒಯ್ದು ಮುಸಲ್ರಿಗೆ ನಿರುದ್ಯೋಗಿ ಯುವಕರಿಗೆ 3 ಲಕ್ಷ ಕೊಡ್ತಾರಂತೆ. ಹೆಣ್ಮಕ್ಳಿಗೆ ಇದು ಕರಾಟೆ ಕಲಿಸ್ತಂತೆ, ಆತ್ಮರಕ್ಷಣೆ. ಮುಸಲ್ಮಾನರ ಹೆಣ್ಮಕ್ಳು ಅವ್ರು ಏನಾರು ಭಾಳ ಸಂಪಾದಿತರದಾರ ನಮ್ಮ ಹಿಂದೂ ಹೆಣ್ಮಕ್ಳಂಗ. ಅವ್ರು ಹೆಂಗೆ ಜೋರು ಬಂದಿರ್ತಾರೆ ನೋಡಿದ್ರಲ್ಲಿ. ದಾಲಿ ಮಾಡೋಣ, ನನ್ನ ಮಗ ಕೊತ್ತಂಬರಿ ತರ್ಲಕ್ಕೆ ಹೋಗಿದ್ದೆ ಅಡಕತ್ತಾರ. ಅಡಕ್ಕೆಲ್ಲ ಕೊತ್ತಂಬರಿ ಸಿಗ್ತೈತೇನ್ರಿ ಭಾರತ ದೇಶನಾಗ? ಇಂಥ ನಾಲ್ಕರಿಗೆ ಇವತ್ತಿನ ಬಜೆಟ್ ನೋಡಿಬಿಟ್ರೆ ಇಟ್ಟು ಕೆಟ್ಟ ಅನಿಸ್ತೈತಿ. ಸಿದ್ದರಾಮಯ್ಯನವರು ಪೂರ್ತಿ ಸಾಬರ್ ಬಜೆಟ್ ಮೊನ್ನೆ ಮಾಡ್ಯಾರ. ಬಾಗಲಕೋಟೆಗೆ ನಾವು ಬೆಂಬಲ ಕೊಡ್ತಿರೋ ಇಲ್ಲ ಅನ್ನೋದು ಒಂದು ಕನ್ಫ್ಯೂಷನ್. ಕೊಟ್ಟರು ಒಂದು ಕೊಡದಿದ್ರೆ ಒಂದು. ಅದೇ ಅದಕ್ಕೆ ನಾವು ವಿಚಾರ ಮಾಡ್ಬೇಕಾಗೈತಿ. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ. ಏನಾಯ್ತು ಹೇಳಿ, ಮೊನ್ನೆ ಸಿಗ್ಗಾಂವದಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರತ್ತ. ಇನ್ನೊಂದು ಊರಾಗ ಹಾದ್ಯಾಗ 1 ಕಿಲೋಮೀಟರ್ ಇನ್ನೂ ಎಂಟರ್ ಆಗೋದಿತ್ತು. ಒಟ್ಟೆ ಜನನೇ ಸೇರಿಲ್ಲ ಅಂದತ್ತ. ಅದ್ಯಾವ್ದದು ಒಂದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದು ಊರು ಐತದ. ಇಲ್ಲಿ ಏನೋ ಹೆಸರು ಐತದ, ಯಾವುದೋ ಕ್ರಾಸ್ ಹತ್ತಾರಲ್ರಿ. ಆ ಊರಾಗ ಜನ ಸೇರಿಲ್ಲತ್ತು ವಾಪಸ್ ಹೋದ್ರು. ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ರು. 8,000 ಮಂದಿ ಕುಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರಲ್ಲ, ಅಲ್ಲಿಯೂ 10,000 ಮಂದಿ ಇತ್ತು. ರಾತ್ರಿ 8 ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯನ ಮಗನ ಸೋಲಿಸ್ಲಕ್ಕೂ ಇವ್ರ ಕೈ ಐತಿ ಒಳಗೆ. ಪಾಪ ಬೊಮ್ಮಾಯ TV ಮುಂದೆ ಇದ್ರ ಮುಂದೆ ಹೇಳೋದಿಲ್ಲ ಅವರು, ನಮ್ಮ ಮುಂದೆ ಎಲ್ಲ ಹೇಳ್ತಾರ ಅವ್ರು. ಏನ್ರಿ ಬಂದು ಎಲ್ಲ ಕೆಡಿಸಿ ಹೋದ್ರತ್ತ. ಅದಕ್ಕೆ ನಾವು ಹಂಗೆ ಮಾಡೋದಿಲ್ಲ. ನಾವು ಮಾಡೋದಿದ್ದು ನಿಷ್ಠಾದಿಂದ ಮಾಡ್ತೀವಿ. ನಮ್ಮದು ಅವಶ್ಯಕತೆ ಬಗ್ಗೆ ಈಗಾಗಲೇ ವಿವರಣೆ ಚರಂತ ಮಾಡ್ರೆ ಹೇಳ್ಯಾರ. ಆದರೂ ಅವರ ವೈಯಕ್ತಿಕವಾಗಿ ನೋಡ್ರಿ, ನಾವು ವಿವರಣೆ ಚರಂತ ಮಾಡ್ರೆ ಹೇಳ್ದಲ್ಲ. ಭಾಳ ಎಲ್ಲ ಕಷ್ಟ, ನಮಗೂ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ಯಾರ. ಮತ್ತು ಎಷ್ಟೋ ಸಲ ಎಷ್ಟೋ ಮಕ್ಕಳದು ನಾವು ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಹೇಳಿದ್ರು ಅವಾಗಿಂದ ತೊಗೊಂಡಾರ. ನಮ್ಮದು ಉಪಕಾರ ಐತೆ. ವಿವರಣೆ ಚರಂತಿ ಮಾಡಿರೋದು ಅವರು ನನ್ನ ಮ್ಯಾಗೂ ಉಪಕಾರ ಐತೆ. ನಾನು ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ. ಸೂಕ್ತ ಸಂದರ್ಭದಾಗ ಹೆಂಗೆ ನಾವು ಬೆಂಬಲ ಕೊಡಬೇಕು, ಏನು ಮಾಡಬೇಕು, ದಾವಣಗೆರೆಗೆ ಏನು ಮಾಡಬೇಕು, ದಾವಣಗೆರೆ ಒಳಚಿತ್ರ ಏನೈತಿ ನಾವು ನೋಡ್ತೀವಿ. ಅಂತಿಮವಾಗಿ B.Pharm ಕೊಟ್ಟು ಕೊನೆಯ ದಿವಸ ಅಧಿಕೃತವಾಗಿ ಯಾರು ಪಾರ್ಟಿ ಕಾರ್ಯಕರ್ತರು